ಕಡೆ ಸಾಫ್ಟ್ ಆಯಿತು, ಮತ್ತು ಈಗ ರಿಸಲ್ಟ್ ಬಂದ ಮೇಲೆ ಈ ಒಂದು ಪ್ರಕರಣನೇ ಮುಚ್ಚೋಗುತ್ತೆ ಅಂತ ಅನುಮಾನಗಳು ವ್ಯಕ್ತಪಡಿಸ್ತಾರೆ. ನೋಡಿ, ನೀವು ಇದು ಒಂದು ಕಡೆ ಮೋದಿಯವ್ರಿಗೇನಾದ್ರು, ಅಮಿತ್ ಶಾ ಅವ್ರಿಗೆ, BJP ಈ ಥರದ ಇಶ್ಯೂ ಸಿಕ್ಕಿದ್ರೆ ಈ ರಾಜ್ಯದಲ್ಲಿ ಹೀಗೆ ಇರ್ತಿದ್ರ ಅಂತ ನೀವು ಒಂದು ಪ್ರಶ್ನೆ. ಅವ್ರು ಇವತ್ತು ಸಹ ಜನತಾದಳದವ್ರ ಜೊತೆ ಅವರ ಓಟ್ಗೋಸ್ಕರ ಜನತಾದಳವನ್ನು ವಿಶ್ವಾಸಕ್ಕೆ ತಗೊಂಡು ಚುನಾವಣೆ ಮಾಡಲಿಕ್ಕೆ ನಿಂತಿದ್ದಾರೆ. ಮತ್ತು ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ, TV-ನಲ್ಲಿ ನೋಡಿದ್ದೀನಿ, ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ಅಮಿತ್ ಶಾ ಅವರು ತೀರ್ಮಾನ ಮಾಡಿದ್ರು. ಅಂದರೆ ಇದೆಲ್ಲ ಮಾಹಿತಿ ಅವ್ರಿಗಿತ್ತು. ಇವ್ರಿಗೆ ಇವೆಲ್ಲ ಮಾಹಿತಿ ಇದ್ದು ಟಿಕೆಟ್ ಕೊಡಬಾರ್ದು ಅಂತೇಳಿ ಅಮಿತ್ ಶಾ ಅವರು ತೀರ್ಮಾನ ಮಾಡಿದರು. ನಂತರ ಅದು JDS-ನಲ್ಲಿ ವರಿಷ್ಠರು ನಾವು ಕೊಡಲೇಬೇಕು ಅಂತೇಳಿ ಕೊಟ್ಟರು. ಸೊ ಗೊತ್ತಿದ್ದ ಮೇಲೆ ಈ ದೇಶದ ಮಹಿಳೆಯರ ಬಗ್ಗೆ ಮಾತನಾಡ್ತಕ್ಕಂಥ ಪ್ರಧಾನಿಯವರು ಮೈಸೂರಿನಲ್ಲಿ ಜೊತೆ ಕೂರಿಸ್ಕೊಂಡು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಓಟ್ ಕೇಳಿದ್ರು. ಸಂಬಂಧ ಎಲ್ಲಿ ಅಂತ ಕುಮಾರಸ್ವಾಮಿಯವರು ಮಾತಾಡ್ತಾರೆ. ಮೋದಿಯವರು ಇದಕ್ಕೂ ಸಂಬಂಧ ಇಲ್ಲ, ಮೈತ್ರಿ ಪಕ್ಷ ಅಲ್ಲ, ಇಬ್ಬರು ಗಂಡಸ್ತನ ಮಾಡಿದಾರಲ್ಲ. ಸೊ ಅವ್ರು ಮಾಡಿರ್ತಕ್ಕಂಥ ಪಾಪದ ಕೊಡನೋ ಅಥವಾ ತಪ್ಪೋ ಇವ್ರಿಗೂ ಶೇರ್ ಆಗಬೇಕಲ್ಲ. ಜೊತೆಲಿ ಕೂರಿಸ್ಕೊಂಡು ಇವರು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಓಟ್ ಕೇಳ್ತಾರೆ. ಸೊ ಇವರು ಆದಮೇಲೆ ಬಹುಶಃ ಇದು ಎಲ್ಲಿಗಂಟ ಹೋಗುತ್ತೆ. ನಮ್ಮಲ್ಲಿ SIT ಸರ್ಕಾರ, ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆಗಲಿ, DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಲಿ, ಇನ್ನೊಬ್ಬರಾಗಿರಲಿ, ಸೊ ತನಿಖಾ ಸಂಸ್ಥೆಯನ್ನು ಮಾಡ್ತಕ್ಕಂಥದ್ದು ಕರ್ತವ್ಯ ಅಲ್ಲ ಸರ್ಕಾರದ್ದು. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂದಾಗ ಯಾರೂ ಸಹ ಸುಮ್ಮನಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. SIT ಡ್ರಗ್ ಇಶ್ಯೂನಲ್ಲಿ ಏನಾಯಿತು, ಇದು ಏನು ನಡೆಯುತ್ತೆ ಅಂತ ಗೊತ್ತು, ಎಲ್ಲಿಗಂಟ ಹೋಗುತ್ತೆ ಅಂತ ಗೊತ್ತು. ಅಂದರೆ ಇವ್ರ ಲೆಕ್ಕದಲ್ಲಿ ಇದು ಯಾವುದು ಮಾಡಬಾರ್ದು ಅಂತಲ, ತನಿಖೆನೇ ಮುಂದುವರಿಬಾರ್ದು ಅಂತಲ, ಅಥವಾ ಒಂದು ಕಡೆ ಹೇಳ್ತಾರೆ ನನಗೆ ಸಂಬಂಧನೇ ಇಲ್ಲ, ರೇವಣ್ಣವರು ಡಿವೈಡ್ ಆಗಿದ್ದಾರೆ ಅಂತಾರೆ. ಇನ್ನೊಂದು ಕಡೆ ಹೇಳ್ತಾರೆ ನನ್ನ ಮಗ ಇದ್ದಂಗೆ ಅಂತಾರೆ. ಇನ್ನೊಂದು ಕಡೆ ಹೇಳ್ತಾರೆ DK ಶಿವಕುಮಾರ್ ಮೇಲೆ ಅರ್ಧ ಆಯ್ತಾರೆ. ಒಬ್ಬ ಸಂಸ್ಕಾರ ಇರ್ತಕ್ಕಂಥವ್ರು ಯಾರಾದ್ರೂ DK ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡಿದಾರಲ್ಲ, ಅದು ಸಾಧ್ಯ ನಾನು ಆ ಥರ. ಸೊ ನನಗೆ ಈ ದೇವೇಗೌಡರಂಥ ಒಬ್ಬ ಮಹಾನ್ ನಾಯಕರು, ಅವರ ಸುಪುತ್ರ 2ನೇ ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಒಬ್ಬ ಉಪಮುಖ್ಯಮಂತ್ರಿ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಗ್ಗೆ ಅಷ್ಟು ಲಘುವಾಗಿ ಮಾತಾಡ್ತಾರೆ. ಈ ಉದ್ದೇಶ ಏನು ಅಂತ ಗೊತ್ತು. ಅವರು ಈಗ ಭಾಳಷ್ಟು ಜನ ಅಶೋಕ್ ಇನ್ನೊಬ್ರು ಎಲ್ಲ ಮಾತನಾಡಿದ್ದಾರೆ. ಅವರು ಒಂಥರ ನುಳ್ಚ್ಕೊಂಡು ಜವಾಬ್ದಾರಿ ತಗೊಳ್ಳದೇ ಇದ್ದಂಗೆ ಇದ್ಕೊಂಡು ಎಲ್ಲ ಥರದ BJPಯವರು ಡ್ರಾಮಾ ಮಾಡ್ತಾ ಇದ್ದಾರೆ. ಸೊ ಡ್ರಾಮಾ ಮಾಡೋದ್ರಲ್ಲಿ SIT ತನಿಖೆ ವರದಿ ಬರಲಿ, ನಂತರ ನೋಡೋಣ. ರೇವಣ್ಣನ ಮಗ ಸೂರಜ್ ರೇವಣ್ಣನೂ ಸಹ ಅದನ್ನೇ ಹೇಳಿದ್ದಾರೆ, SITಯಿಂದ ಹೊರಗಡೆ ಬರಲಿ ಅಂತ. ಕುಮಾರಸ್ವಾಮಿ ಉದ್ದೇಶ ಏನು? DK ಶಿವಕುಮಾರನ್ನ ಬಾಯಿಗೆ ಬಂದಂಗೆ ಮಾತಾಡೋದು ಮತ್ತು ಇದ್ರ ಬಗ್ಗೆ ತನಿಖೆ ಬಗ್ಗೆ. ಅಂದರೆ ಇವರು ಮುಖ್ಯಮಂತ್ರಿಯಾಗಿ ತನಿಖೆಯನ್ನು ಮಾಡಿಸೋ ಸಂದರ್ಭದಲ್ಲಿ ಎಲ್ಲ ಪೊಲೀಸ್ ಆಫೀಸರು ಒಳ್ಳೆಯವರು ಇರ್ತಾರೆ, ತನಿಖೆ ಕರೆಕ್ಟಾಗಿ ನಡೆಯುತ್ತೆ, ರಿಪೋರ್ಟ್ ಬರುತ್ತೆ, ಭಾಳ ಗೌರವಿತವಾಗಿ ಈ ರಾಜ್ಯದ ಅಧಿಕಾರಿಗಳು, ಅದೇ ಅಧಿಕಾರಿಗಳು ಈಗ ನಮ್ಮ ಸರ್ಕಾರದಲ್ಲಿ ತನಿಖಾ ಸಂಸ್ಥೆಯನ್ನು ನಾವು ಮಾಡಿದರೆ ಇವ್ರದ್ದು ಲೆಕ್ಕಕ್ಕಿಲ್ಲ, ಇವ್ರು ಸರಿ ಇಲ್ಲ. ಕುಮಾರಸ್ವಾಮಿಯವರು ಬರೀ ಕುಮಾರಸ್ವಾಮಿ ಅಲ್ಲ, ಒಂದು ಕಡೆ ಮಾಜಿ ಪ್ರಧಾನಿ ಮಗ, ಇನ್ನೊಂದು ಕಡೆ 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದು. ಅವರ ನಾಲ್ಗೆ ಇಡ್ತಾ ಇದೆಯೋ ಇಲ್ವೋ ಅದು ವೈಯಕ್ತಿಕವಾದಂಥ ವಿಚಾರ ಆಗಲ್ಲ. ಒಬ್ಬ ರಾಜ್ಯದ ಒಂದು ಪಕ್ಷದ ನಾಯಕರಾಗಿ, ಮಾಜಿ ಮುಖ್ಯಮಂತ್ರಿಯಾಗಿ ಅವರು ಮೊನ್ನೆ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನ ತಲೆ ಬಗ್ಸುವಂಥ. ಒಂದು ಕಡೆ ಮಹಿಳೆಯರ ಬಗ್ಗೆ, ಹಿಂದೆ ಬೆಳಗಾಂ ಮಹಿಳೆಯರ ಬಗ್ಗೆ ಮಾತನಾಡಿದ್ರು, ಸುಮಲತಾ ಅವರು ಚುನಾವಣೆ ನಿಂತ್ಕೊಂಡಾಗ ಅವ್ರ ಬಗ್ಗೆ ಮಾತನಾಡಿದ್ರು. ಸೊ ನಮ್ಮ ಇನ್ನೊಬ್ಬರು ರಮ್ಯಾ ನಿಂತ್ಕೊಂಡಾಗ ಅವ್ರ ಪಕ್ಷದ ಮುಖಂಡರು ಅವ್ರ ಬಗ್ಗೆ ಮಾತನಾಡಿದ್ರು. ಸೊ ಇವತ್ತು ಮಾಂಗಲ್ಯದ ಬಗ್ಗೆ ನಮ್ಮ ಮೋದಿಯವರು ಇಡೀ ದೇಶದಲ್ಲೆಲ್ಲ ಮಾತಾಡ್ತಾರೆ. ಇವತ್ತು ಮತ್ತೆ ಶಿವಮೊಗ್ಗದಲ್ಲಿ ಮೋದಿ ಇವರು ಇಷ್ಟೆಲ್ಲ ಹೊರಗಡೆ ಮಾತನಾಡ್ತಕ್ಕಂಥವ್ರಿಗೆ ಕುಮಾರಸ್ವಾಮಿ ಅವ್ರ ಜೊತೆ ಕೂತ್ಕೊಂಡು ಏನು ಹೇಳಿದ್ರು? ಕುಮಾರಸ್ವಾಮಿ ಅವ್ರ ಡೈರೆಕ್ಷನ್ ಏನು? ಮೋದಿಯವರು ಅಟ್ಲೀಸ್ಟ್ ಒಂದು ಕರ್ನಾಟಕದಲ್ಲಿ ಬಂದು 3 ಸಾರಿ ಬಂದು ಅಮಿತ್ ಶಾ ಅವರು ಈ ವಿಚಾರದಲ್ಲಿ ಒಂದು ಸಂದೇಶನಾರ ಕೊಡಬೇಕಲ್ಲ. ಇದು ತಪ್ಪು, ಮೈತ್ರಿ ಪಕ್ಷ ಆಗಲಿ, ನಮ್ಮ ಪಕ್ಷ ಆಗಲಿ, ಕಾಂಗ್ರೆಸ್ ಪಕ್ಷ ಆಗಲಿ, ಯಾರೇ ಪಕ್ಷದ ಒಬ್ಬ ಸಂಸದರು ಮಾಡಿದರೆ ಇದು ಅಕ್ಷಮ್ಯ ಅಪರಾಧ. ಇದ್ರ ಬಗ್ಗೆ ಕರ್ನಾಟಕ ಸರ್ಕಾರ
ಒಂದು ಸಂಸ್ಥೆಯನ್ನ ತನಿಖೆಗೆ ವಹಿಸಿದೆ. ಆ ತನಿಖೆ ಹೊರಗಡೆ ಬರಲಿ, ನಾವು ಅದಕ್ಕೆ ಏನಾದ್ರು ಅವಶ್ಯಕತೆ ಇದ್ರೆ ಸಪೋರ್ಟ್ ಮಾಡ್ತೀವಿ ಕೇಂದ್ರದಿಂದ ಅನ್ನೋ ಒಂದು ಮಾತನ್ನ ಇಲ್ಲಿವರೆಗೆ ಮೋದಿಯವರಾಗಲಿ ಅಮಿತ್ ಶಾ ಆಗಲಿ ಹೇಳಿಕ್ಕಾಗಿಲ್ಲ. ಅಲ್ಲ ಸರ್, ಪ್ರಶ್ನೆ ಇರೋದು